ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನಿನ್ನ ಶಾನೆ ದುಡುಕಿ ಮಾತಾಡ್ಬಿಟ್ಟೆ ಕಣವ್ವ. ಅವರು ನಿನ್ನ ಗಂಡ ಮೇಲಾಗಿ ಗಂಡಸು ಒಂದು ಮಾತು ಹೇಳ್ತಾರೆ, ಅದನ್ನು ದೊಡ್ಡದು ಮಾಡಿದೆ. ಅವರು ನಿಮ್ಮನ್ನ ಇಬ್ಬರನ್ನೂ ಒಂದು ಮಾಡಬೇಕಂತ ಎಷ್ಟೆಲ್ಲ ಕಷ್ಟಪಟ್ಟವ್ರೆ. ಅದನ್ನಾದರೂ ಅರ್ಥ ಮಾಡ್ಕೊಂಡು ನೀನೇ ಹೊಸಿ ತಾಳ್ಮೆ ತಗೊಂಡು ಅನುಸರಿಸ್ಕೊಂಡು ಹೋಗ್ಬೇಕಾಗಿತ್ತು ಕಣವ್ವ ಅಂತ ರತ್ನ ಹೇಳ್ತಾಳೆ. ಕಷ್ಟನೋ ಬಡತನನೋ ಅದನ್ನು ಅನುಸರಿಸ್ಕೊಂಡು ಹೋಗ್ಬಿಡ್ಬೋದು ಕಣವ್ವ. ಆದರೆ ಇಡೀ ಊರವ್ರ ಮುಂದ್ಗುಟ್ಟೆ ನನ್ನ ಮೇಲೆ ಅನುಮಾನ ಪಟ್ಟು ಅವಮಾನ ಮಾಡಿ ನಿನ್ನ ಸಂಬಂಧನೇ ಬೇಡ ಅಂತ ಹೇಳ್ದವ್ರ ಜೊತೆ ಹೆಂಗವ್ವ ನಾನು ಅನುಸರಿಸ್ಕೊಂಡು ಹೋಗ್ಲಿ ಅಂತ ವಿದ್ಯೆ ಹೇಳ್ತಾಳೆ. ಅವ್ರು ಹಂಗೆ ಮಾತಾಡೋಕ್ಕೂ ನಮ್ಮ ಕಡೆಯಿಂದ ತಪ್ಪಾಗೈತೆ ಕಣವ್ವ ಅಂತ ರತ್ನ ಹೇಳ್ತಾಳೆ. ತಪ್ಪಾಗೈತೆ ಕಣವ್ವ, ನಾನಿಲ್ಲ ಅಂತ ಹೇಳ್ತಿಲ್ಲ. ಅದಕ್ಕೆ ನಾನು ಎಷ್ಟೋ ಕಿತ ಕ್ಷಮೆನೂ ಕೇಳಿದ್ದೀನಿ. ಆದರೆ ಇವತ್ತು ನೀವು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಅವ್ರ ಮನಸ್ಸು ಬದಲಾಗಲಿಲ್ಲ ಅಂತ ಹೇಳಿದ್ರು ನಾನು ಎಷ್ಟು ತಾಳ್ಮೆ ತಗೊಂಡ್ಲಿ ಹೇಳು. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿ ನಾನು ಕೇಳಿರೋದು ನನ್ನ ಮಗುಗೆ ಅಪ್ಪ ಬೇಕೆ ಅಂತ ಹೊರ್ತು ನನಗೆ ಗಂಡ ಬೇಕು ಅಂತ ಅಲ್ಲ. ಸ್ವಾಭಿಮಾನ ಬಿಟ್ಟು ಅನುಸರಿಸ್ಕೊಂಡು ಹೋಗೋದರ್ದು ನನಗಿಲ್ಲ. ಈ ವಿಷಯವಾಗಿ ನನಗೆ ಏನು ಹೇಳೋದಕ್ಕೆ ಬರಬೇಡ ಕಣವ್ವ ನೀನು ಅಂತ ವಿದ್ಯೆ ಹೇಳ್ತಾಳೆ. ಅಕ್ಕ, ಏನೇ ಆದ್ರೂ ನಿನ್ನ ಅಜ್ಜಿ ಮುಖ ಆದರೂ ನೋಡಿಕೊಂಡು ಸಮಾಧಾನವಾಗಿ ಮಾತಾಡಬೇಕಿತ್ತು ಅಂತ ಸರು ಹೇಳ್ತಾಳೆ. ಸರು, ಇದೆಲ್ಲ ನಿನಗೆ ಅರ್ಥ ಆಗೋಕ್ಕಿಲ್ಲ. ನೀನು ಸುಮ್ಕೆ ಇರು. ಮನಸ್ಸಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತವ ನನಗೆ ಮಾತ್ರ ಗೊತ್ತು ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲಿಗೆ ಭದ್ರ ಬರ್ತಾನೆ. ಯೋಗ್ಯತೆ ಮೀರಿ ಸಂಬಂಧ ಬೆಳೆಸ್ಬೇಕು ಅಂತ ಹೇಳೋದನ್ನು ನೀನು ನಿರೂಪಿಸ್ಬಿಟ್ಟೆ. ನಾನಾಗಲಿ ನಮ್ಮ ಅಪ್ಪಯ್ಯ ಆಗಲಿ ಎಷ್ಟೆಲ್ಲ ಮರ್ಯಾದೆ ಕೊಟ್ಟವು ನಿನಗೆ. ಆದರೆ ನೀನು ಉಂಡು ಕೈ ಹಾರಕ್ಕೆ ಮೊದಲೇ ದ್ರೋಹ ಮಾಡಿದವನು ಅಂತ ತೋರಿಸ್ಕೊಟ್ಬಿಟ್ಟೆ. ಅಲ್ಲ, ನಿನಗೆ ಎಷ್ಟು ಧೈರ್ಯ ಇದ್ದರೆ ಜನಗಳ ಹತ್ರ ನಮ್ಮ ಅಪ್ಪಯ್ಯನ ಹೆಸರು ಹೇಳಿ ದುಡ್ಡಿಸ್ಕೊತಾ ಇದ್ದೆ ಅಂತ ಭದ್ರ ಹೇಳ್ತಾನೆ. ನನ್ನಿಂದ ಶಾನೆ ದೊಡ್ಡ ಅಪರಾಧ ಆಗದೆ ಅಂತ ನನಗೂ ಗೊತ್ತು ಅಳಿ. ಅಂದರೆ ಅದಕ್ಕೆ ಸರಿಯಾಗಿ ನನ್ನ ಮಗಳು ನನಗೆ ಪಶ್ಚಾತ್ತಾಪದ ಪಾಠ ಕಲಿಸಿದ್ದಾಳೆ. ಕಾನೂನು ಪ್ರಕಾರ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟು ಬಂದಿದ್ದೀನಿ. ನಿಮ್ಗಳು ಮುಂದ್ಗುಟೆ ಬಿದ್ದು ಕ್ಷಮೆಯನ್ನು ಕೇಳಿದ್ದೀನಿ. ಇದಕ್ಕೂ ಸಮಾಧಾನ ಆಗಲಿಲ್ಲ ಅಂತಂದರೆ ನಿಮಗೆ ತೋಚಿದ ಶಿಕ್ಷೆ ಕೊಡಿ, ಅನುಭವಿಸೋದಕ್ಕೆ ರೆಡಿಯಾಗಿದ್ದೀನಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನೀನೇನೋ ಹೇಳ್ತಾ ಇದೀಯಾ, ತಪ್ಪಿ ಅಪ್ಪಯ್ಯ ಏನಾದರೂ ಜೈಲ್ಗೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಹೇಳು. ಅದ್ರ ಬಗ್ಗೆ ಏನಾದರೂ ನಿನ್ನ ಜ್ಞಾನ ಐತಾ? ನೋಡೋ, ನಿಮ್ಮ ಮುಖ ನೋಡೋದಿರಲಿ, ನಿಮ್ಮ ನೆರಳು ಸೋಕೋಕ್ಕೂ ನನಗಿಷ್ಟ ಇಲ್ಲ. ತಲೆ ಕೆಟ್ಟು ಏನಾದರೂ ಅನಾಹುತ ಮಾಡೋಕ್ಕೆ ಮುಂಚೆ ಹಟ್ಟಿಯಿಂದ ಹೊರಟೋತಾ ಇರಿ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಟೋಗ್ತಾನೆ. ರತ್ನ, ಸರಿ ನಡಿ ಹೋಗೋಣ ಅಂತಾರೆ ವಿದ್ಯಾವರಪ್ಪ. ಸರಿ ಕಣವ್ವ, ನಾವಿನ್ನು ಬರ್ತೀವಿ ಅಂತಾಳೆ ರತ್ನ. ಸರಿ ಕಣವ್ವ, ನಾನು ಹೊರಡಬೇಕು ಅಂತ ವಿದ್ಯೆ ಹೇಳ್ತಾಳೆ. ನೀನು ಎಲ್ಲಿಗೆ ಹೊರಡಬೇಕು ಅಂತಾಳೆ ರತ್ನ. ಕಾಲೇಜ್ಗೆ ಕಣವ್ವ ಅಂತ ಹೇಳ್ತಾಳೆ ವಿದ್ಯಾ. ಇಷ್ಟೆಲ್ಲ ಆದ್ಮೇಲೆನೂ ಕಾಲೇಜ್ಗೆ ಹೋಗ್ಬೇಕಾ ಇನ್ನು ಅಂತ ರತ್ನ ಹೇಳ್ತಾಳೆ. ನೋಡವ್ವ, ನನ್ನ ಮಗುಗೆ ಮತ್ತೆ ನನ್ನ ಬದುಕಿಗೆ ಬೆಳಕಾಗಿರೋದು ನಾನು ಓದ್ ಮಾತ್ರ. ಅಮ್ಮಮ್ಮನ ಸುದ್ದಿ ಕೇಳಿ ಓಡ್ ಬಂದೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕಾಲೇಜ್ ತಪ್ಸಕ್ಕಿಲ್ಲ ಕಣವ್ವ. ಅದೆಲ್ಲ ಬಿಡು, ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದೆ, ಮೊದಲು ಆಸ್ಪತ್ರೆಗೆ ಕರ್ಕೊಂಡೋಗು, ತೋರಿಸು ಆಯ್ತೆ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಸರಿ ಕಣವ್ವ, ಈಗ ಹೋಯ್ತಿದ್ದಂಗೆ ಕರ್ಕೊಂಡೋಯ್ತೀನಿ, ನೀನು ಹುಷಾರು ಕಣವ್ವ ಅಂತ ಹೇಳಿ ಮಾತಾಡ್ಸ್ತಿರ್ತಾಳೆ ರತ್ನ. ಅಕ್ಕ ಬರ್ತೀನಿ ಅಂತ ಕೆನ್ನೆಗೆ ಮುತ್ಕೊಡ್ತಾಳೆ ಸರು. ಹುಷಾರು ಸರು, ಸಂದಾಗ ಓದ್ಕೋ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲಿಂದ ಹೊರಡ್ತಾರೆ ವಿದ್ಯಾ ಫ್ಯಾಮಿಲಿ. ಇತ್ತ ಸಾವಿತ್ರಿ, ಯಪ್ಪ ಯಪ್ಪ ಯಪ್ಪ, ಆ ಕ್ವಾಟ್ಲೆ ಜೊತೆ ಸೇರಿಕೊಂಡು ನಮ್ಮವ್ವ ಎಂಥ ದೊಡ್ಡ ಡ್ರಾಮಾ ಮಾಡಿಬಿಟ್ಲು ನೋಡಿದ್ರಾ. ಇಟ್ವಾಗ್ಲೂ ಹೋಗ್ಬಿಟ್ಲು ಅಂತ ನಾವೆಲ್ಲ ಅಷ್ಟೊಂದು ಗೋಳಾಡ್ತಿದ್ರೆ ಮಳ್ಳಿ ಹಂಗೆ ಕನ್ನಡಕ ಹಾಕ್ಕೊಂಡು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಂಡು ಅವ್ರಿಬ್ಬರನ್ನು ಒಂದು ಮಾಡೋಕ್ಕೆ ಹೆಂಗೆ ಸತ್ತಂಗೆ ನಾಟಕ ಮಾಡಿದೆ ಅಂತ ಅಂದವಳಲ್ಲ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಆದರೂ ಅತ್ತೆಗೆ ಈ ವಯಸ್ಸಲ್ಲಿ ಬೇಕಾಗಿತ್ತ ಬಾವ? ಘನತೆ ಏನೋ ಗೌರವ ಏನೋ, ಇದರಿಂದ ಎಷ್ಟು ಅವಮಾನ ಆಗ್ತದೆ ಅಂತ ಯೋಚನೆ ಮಾಡಬೇಕಾಗಿತ್ತಲ್ವ. ಊರವ್ರ ಮುಂದೆ ಪಕ್ಷದವ್ರ ಮುಂದೆ ಅವಮಾನ ಮಾಡೋದಕ್ಕೆ ಕೆಲಸಕ್ಕೆ ಕೈ ಹಾಕ್ಬಾರ್ದಾಗಿತ್ತು. ನಾನು ಈ ಮನೆ ಇರಳು, ಒಂಚೂರಾದರೂ ಮಾನ ಮರ್ಯಾದೆ ಈ ಮನೆ ಗೌರವ ಉಳಿಸ್ಬೇಕು ಅಂತ ಅತ್ತೆಗೆ ಜವಾಬ್ದಾರಿ ಇದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ವೇನೋ ಅಂತ ಈಶ್ವರಿ ಹೇಳ್ತಾಳೆ. ಈ ಅಮ್ಮಮ್ಮ ಮಾಡಿದ್ದನ್ನು ನೆನೆಸ್ಕೊತಾ ಇದ್ರೆ ಹಂಗೆ ಜೀವ ಸಹಿತ ಅಂತ ಹೇಳ್ತಿರ್ತಾಳೆ ವಿನಂತಿ ಅಂತ ಜೋರಾಗಿ ಕೂಗ್ತಾರೆ ಶಿವರಾಮೇಗೌಡರು. ಏನು ಮಾತು ಅಂತ ಮಾತಾಡ್ತಾ ಇದ್ದಿ, ನಾಲ್ಗೆ ಮೇಲೆ ಸ್ವಲ್ಪ ಇಡ್ತಾ ಇರಲಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅವ್ರು ಮಾಡಿರೋ ಕೆಲಸಕ್ಕೆ ಕೋಪ ಬರದೇ ಇರ್ತೈತಾ ದೊಡ್ಡಪ್ಪ? ಅಲ್ಲ, ಅವರ ಐಕ್ಲಾಟದಿಂದ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ದಿದ್ರೆ ಅಂತ ಚಿತ್ರ ಹೇಳ್ತಾಳೆ. ವಯಸ್ಸಾತ ಆತ ಮನಸ್ಸು ಮಕ್ಕಳ ಥರ ಆತದೆ ಅಂತ ಕೇಳಿದ್ದೆ. ಇವತ್ತು ಕಣ್ಣಾರೆ ನೋಡ್ದಂಗಾಯ್ತು ಆಟಯ್ಯ. ನಮ್ಮವ್ವ ಒಳ್ಳೆ ಸಣ್ಣ ಐಕ್ಲು ಆಟ ಹಿಡ್ದಂಗೆ ಹಿಡ್ದು ಹೆಂಗಾದ್ರೂ ನಿಂತು ಸಾಧಿಸ್ಬಿಡ್ಬೇಕು ಅಂತ ಆಟ ಹಿಡಿದ್ಬಿಟ್ಟವಳೆ. ಇವತ್ತು ಅವಳು ಮಾಡಿದ್ರಲ್ಲಿ ಅವಳ ತಪ್ಪಿಗಿಂತ ಅವಳ ಮುಗ್ಧತೆನೇ ಕಾಣ್ತಾ ಇತ್ತು. ಹೆಂಗಾದ್ರೂ ಮಾಡಿ ಮೊಮ್ಮಗನ ಜೀವನ ಸರಿ ಮಾಡಬೇಕು ಅಂತ ಹಂಬಲ ಕಾಣಿಸ್ತಾ ಇತ್ತು. ಒತ್ತಾರೆ ಸುದ್ದಿ ಕೇಳಿದಾಗ ಇದು ಕನಸಾಗಿರ್ಬಾರ್ದಾ ಅಂತ ಅನ್ಕೊತಿದ್ದೆ. ಅದು ಹಂಗೆ ಆಗಿದ್ದು ನೋಡಿ ಬಹು ಸಂತೋಷ ಆಗೋಯ್ತು. ನನ್ನ ಸಂತೋಷಕ್ಕೆ ಮಿತಿನೇ ಇರಲಿಲ್ಲ. ಈ ಸುದ್ದಿನ ದೊಡ್ಡದು ಮಾಡೋದು ಬಿಟ್ಟು ನಮ್ಮವ್ವ ಬದುಕವಳೆ ಅಂತ ಸಂತೋಷಪಟ್ಟು ಈ ಸುದ್ದಿನ ಇಲ್ಲಿಗೆ ಬಿಟ್ಬಿಡಿ
ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಯ್ತು ಬಾವ, ನಮಗೂ ಅತ್ತೆಗೇನೋ ಆಗದೆ ಇರೋದು ಖುಷಿನೇ, ಆದರೂ ಅವ್ರು ಮಾಡಿರೋ ನಾಟಕದಿಂದ ನಿಮ್ಗಾದ ಅವಮಾನ ಅಂತ ಈಶ್ವರಿ ಹೇಳ್ತಾಳೆ. ಯಾಕೋ ನಿಮ್ಗೆಲ್ಲ ನಮ್ಮವ್ವ ಬದುಕವಳೆ ಅನ್ನೋ ಖುಷಿಗಿಂತ ಅವಳ ನಾಟಕನೇ ದೊಡ್ಡದಾಗ ಕಾಣಿಸ್ತೈತೆ. ಏನು ಕೆಟ್ಟದ್ದಾಗ್ಲಿಲ್ವಲ್ಲ ಅಂತ ಅನ್ಕೊಂಡು ಈ ಸುದ್ದಿನ ಬಿಟ್ಟು ನೆಮ್ಮದಿಯಾಗಿರೋದು ನೋಡ್ಕೊಳ್ಳಿ. ಪದೇ ಪದೇ ಅದನ್ನೇ ಎತ್ತಿ ಮಾತಾಡ್ತಾ ಇರಬೇಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ರೀ ಅತ್ತೆ ಸುಮ್ಕೆ ಹಿಂಗೆ ಹುಡುಗಾಟ ಆಡಾರೆ, ಮೇಲೆ ಪ್ರೀತಿಯಿಂದ ಅವರಿಬ್ರು ಒಂದಾಗ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಆಡವ್ರೆ ಆಟಯ್ಯ ಅಂತಾಳೆ ಮೋಹನ. ಅದ್ ಸರಿ, ನೀವಿಬ್ರು ಇನ್ನ ಮನೆ ಒಳಗಡೆನೆ ಏನ್ ಮಾಡ್ತಾ ಇದ್ದೀರಿ? ನಮ್ಮ ಅವ್ವನ್ಗೆ ಹಿಂಗಾಯ್ತು ಅಂತ ಸುದ್ದಿ ಕೇಳಿ ಮನೆ ಒಳಗೆ ಬಂದ್ರಿ ಸರಿ, ಈಗ ಅದೆಲ್ಲ ಮುಗ್ದೋಯ್ತಲ್ಲ, ಶೆಡ್ಡಿಗೆ ಹೋಗ್ಬೇಕು ತಾನೆ? ಅವ್ವ ಮಗಳು ಇಬ್ರುನುವೆ ಇಲ್ಲೇ ಜಾಂಡ ಊರೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಾ ಹೆಂಗೆ? ಮೊದಲು ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಹೋಯ್ತಾ ಇರಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಭಾವ ಅಂತಿರ್ತಾಳೆ ಈಶ್ವರಿ. ಅಷ್ಟೊತ್ತಿಗೆ ಅಲ್ಲಿಂದ ಹೊರಟೋಗ್ತಾರೆ ಶಿವರಾಮೇಗೌಡರು. ಚಂಪಾ ಮೋಹನ ಅಲ್ಲಿಂದ ಹೊರಟೋಗ್ತಾರೆ. ನಿಮಗೆ ಅಲ್ವಾ ಹೇಳ್ತಾ ಇರೋದು, ಹೋಯ್ತಾ ಇರಿ ಅಂತ ಗದರ್ತಾರೆ ಗೋವಿಂದೇಗೌಡರು. ಅಲ್ಲಿಂದ ಹೊರಟೋಗ್ತಾರೆ ಈಶ್ವರಿಯವರು. ಸದ್ಯ ನಮ್ಮ ಅಣ್ಣ ಅಂತೂ ಇಂತೂ ಒಳ್ಳೆ ನಿರ್ಧಾರನೇ ತಗೊಂಡ, ಇಲ್ದೇ ಹೋಗಿದ್ದಿದ್ರೆ ಅಮ್ಮ ಮಗಳು ಇಲ್ಲೇ ಜಾಂಡ ಊರೋರು. ಈಗ ತಿರ್ಗಾ ನಾನೇ ಈ ಮನೆ ಮಹಾಲಕ್ಷ್ಮಿ ಆದೆ ಅಂತ ಸಾವಿತ್ರಿ ಹೇಳ್ತಾಳೆ. ಹ್ಞೂ ಕಣವ್ವ, ನೀನು ಹೇಳ್ದಂಗೆ ಈ ಅಟ್ಟಿಗೆ ನೀನೊಬ್ಳೆಯ ಮಹಾಲಕ್ಷ್ಮಿ ಅಂತ ವಿನಂತಿ ಹೇಳ್ತಿರ್ತಾಳೆ. ಇತ್ತ ಅಜ್ಜಮ್ಮ ಕುತ್ಕೊಂಡಿದ್ರೆ ಅಲ್ಲಿಗೆ ಚಂಪನ್ನು ಮೋಹನ ಊಟ ತಗೋಬರ್ತಾರೆ. ಅತ್ತೆ, ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ, ಊಟ ಮಾಡಿ ಮಾತ್ರೆ ತಕೊಳ್ಳಿ ಅಂತ ಮೋಹನ ಹೇಳ್ತಾಳೆ. ಈಗ ತಿಂದು ಸಂದಾಗಿದ್ದು ಏನು ದೇಶ ಆಳ್ಬೇಕಾಗದೆ? ಇದನ್ನೆಲ್ಲ ನೋಡಿ ಬದುಕಿರೋದಕ್ಕಿನ್ನ ಒಂದೇ ಸರಿ ಕಣ್ಮುಚ್ಕೊಬಿಟ್ರೆ ಸಾಕು ಅನಿಸ್ತಿದೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅತ್ತೆ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ನೀವು ಅವ್ರನ್ನ ಒಂದು ಮಾಡೋಕೆ ನೋಡಿದ್ದು ತಪ್ಪಲ್ಲ, ಆದರೆ ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಿದ್ದು ಹಾದಿ ಸರಿ ಇರಲಿಲ್ಲ. ನಿಮ್ಗೆ ಹಂಗಾಗದೆ ಅಂದಾಗ ನನ್ನ ಜೀವನೇ ಹೊರಟೋಗಂಗಾಯ್ತು. ಇನ್ನು ನಿಮ್ಮ ಮಕ್ಕಳ ಪರಿಸ್ಥಿತಿ ಹಂಗಾಗಿರ್ಬೇಡ, ಹೊಸಿ ಯೋಚನೆ ಮಾಡಿ ನೋಡಿ ಅಂತ ಮೋಹನ ಹೇಳ್ತಿರ್ತಾಳೆ. ಇತ್ತ ಸಾವಿತ್ರಿನೂ ಈಶ್ವರಿ ಬಂದು ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ ಮಾತಾಡೋದನ್ನು. ಅದಕ್ಕೆ ಇವತ್ತು ನಮ್ಮ ಅವ್ವನಿಗೆ ಸರಿಯಾಗಿ ಜಾಡ್ಸಿದ್ರೇನೆ ಸರಿ ಹೋಗೋದು ಅಂತ ಸಾವಿತ್ರಿ ಹೇಳ್ತಾಳೆ. ಇನ್ನೊಂದ್ಸತಿ ಆ 3 ಅಡಿ ಪರವಾಗಿ ಮಾತಾಡಬಾರ್ದು, ಹಂಗೆ ಮಾತಾಡಬೇಕು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಮೊದಲು ಆ ಕೆಲಸ ಮಾಡೋಣ ಬಾ ಅಂತ ಇಬ್ಬರು ಬರ್ತಾರೆ. ಅತ್ತೆ ಅಂತಾಳೆ ಈಶ್ವರಿ. ಲೇ ಮನೆ ಆಳ್ರ ಬಂದ್ರಾ? ಬನ್ನಿ ಬನ್ನಿ. ಲೇ ಚಂಪಾ, ತತರ ಎಲ್ಲೇ? ಇನ್ನೊಂದ್ಸತಿ ಇವ್ರ ಬಾಯಿಯಿಂದ ಸುಳ್ಳು ಬರಬಾರ್ದು, ಹಂಗೆ ಹೊಡಿತೀನಿ ಅಂತ ಅಜ್ಜಮ್ಮ ಮಾತಾಡ್ತಿರ್ತಾಳೆ. ಅಯ್ಯೋ ಅತ್ತೆ, ನಿಮ್ಮ ದಮ್ಮಯ್ಯ ಅಂತೀನಿ, ಹೊಸಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಮೋಹನ ಹೇಳ್ತಾಳೆ. ನೋಡು ಮೋಹನ, ನೀನು ಸುಮ್ಕಿದ್ಬಿಡು. ಮನೆ ಆಳ್ರು ಅಲ್ಲಿ ಮಾತಾಡ್ತಾ ಇದ್ದಾಗಲೇ ರಕ್ತ ಕುದೀತಾ ಇತ್ತು. ಇಂಥವ್ರನ್ನ ಸುಮ್ಮನೆ ಬಿಡ್ಬೇಕಾ? ಯಾವುದೇ ಕಾರಣಕ್ಕೂ ಇವ್ರನ್ನ ನಾನು ಸುಮ್ಕೆ ಬಿಡೋಕಿಲ್ಲ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅತ್ತೆ, ನೀವು ಬನ್ನಿ ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳಿ ಮೋಹನ ಕರ್ಕೊಂಡೋಗಿ ಕುಳಿಸ್ತಾಳೆ ಸೋಫಾ ಮೇಲೆ. ಇದೇನು ಕರ್ಮ, ಇವಳು ಜಲ್ಮನ ಜಾನಾಡಾನ ಅಂತ ಇಲ್ಲಿಗೆ ಬಂದರೆ ನಮ್ಮನ್ನೇ ತರಾಟೆಗೆ ತಗೊಂತವಳೆಲ್ಲ ಮುದುಕಿ ಅಂತ ಈಶ್ವರಿ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಅಲ್ಲ ಕಣವ್ವ ನೀನು ಅಂತಿರ್ತಾಳೆ ಸಾವಿತ್ರಿ. ಏನೇ ತೊಡಗಾಲಿ, ನಾನು ಯಾವಾಗ ನಿನಗೆ ಮಂಡ್ಯದಲ್ಲಿ ಬಂಗ್ಲೆ ಕಟ್ಟಿಸ್ಕೊಡ್ತೀನಿ, 20 ತೊಲ ಬಂಗಾರ ಕೊಡ್ತೀನಿ ಅಂತ ಹೇಳಕ್ಕೆ ಬಂದಿದ್ದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ, ನೀನು ಹಂಗೆ ಹೇಳಿದ್ದೆ, ಈಗ ವಯಸ್ಸಾಯ್ತಲ್ಲ ಅರಳೋ ಮರಳೋ ಅಂತ ಮರ್ತೋಗ್ಬಿಟ್ಟಿದೀಯಾ ಅಂತ ಸಾವಿತ್ರಿ ಹೇಳ್ತಾಳೆ. ಏಯ್ ಮುಚ್ಚೆ ಬಾಯ್ನ, ಪರಕೆ ಕಿತ್ತೋತದೆ ತಿರ್ಗಾ ಸುಳ್ಳು ಹೇಳಿದ್ರೆ. ನನಗೆ ವಯಸ್ಸಾಗಿರ್ಬೋದು, ಆದರೆ ನಿಮ್ಮಂಗೆ ಆಸ್ತಿ ಆಸೆ ಹಿಡ್ದಿಲ್ಲ. ನೀನೇನೆ ಪರ್ದೆನೇ ಇಲ್ಲದೆ ನಾಟಕ ಆಡೋದಕ್ಕೆ ಶುರು ಹಚ್ಕೊಬಿಟ್ಟಿದ್ದೆ ಅಲ್ವೇ? ನಿನ್ನ ಮಗಳಿಗೆ ಕೊಟ್ಟಿರೋದು ಸಾಕಾಗಲ್ಲ ಅಂತ ಇನ್ನೂ 20 ತೊಲ ಹೆಚ್ಚಿಗೆ ಕೊಡ್ತೀನಿ ಅಂತ ನಾನು ಯಾವಾಗ ಹೇಳಿದ್ದೆ? ಅದೋ ಅಲ್ಲದೆ ನನ್ನ ಮೈ ಮೇಲೆ ಇರೋ 50 ತೊಲ ಬಂಗಾರದಲ್ಲಿ 5 ತೊಲ ಬಂಗಾರನ ಮೋಹನಂಗೆ ಕೊಟ್ಬಿಟ್ಟು ಇನ್ನು 5 ತೊಲ ಈ ಮನೆ ಆಳಿ ಕೊಟ್ಬಿಟ್ಟು ಉಳಿದಿದ್ದೆಲ್ಲ ಉಂಡೆನ್ ನೀನೇ ಮಾಡ್ಕೊ ಅಂತ ನಾನು ಯಾವಾಗ ಹೇಳಿದ್ದೆ ಅಲ್ವೇ? ಬೋರ್ ಹಾಕ್ಸಿ ತೆಂಗಿನ ಗಿಡ ನೆಡು ಅಂತ ಚೆನ್ನಪ್ಪನ ಕಟ್ಟೆ ಒಲೆನ ನಿನ್ಗೆ ಯಾವಾಗ ತೋರಿಸಿದ್ದೆ? ಒಂದು ಸತಿನಾದರೂ ಚೆನ್ನಪ್ಪನ ಕಟ್ಟೆ ಒಲೆನ ನೀನು ನೋಡಿದ್ಯಾ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಲ್ಲ ಅತ್ತೆ ಅಂತಾಳೆ ಈಶ್ವರಿ. ಮಾತಾಡಿದ್ರೆ ನಾನು ಸುಮ್ಕೆ ಇರೋಕ್ಕಿಲ್ಲ, ಇನ್ನ ಬಾಯಿ ಬಿಟ್ರೆ ಬಂಡ್ಗೇಡು ಅನ್ನಂಗೆ ನೀವೆಲ್ಲ. ಇನ್ನೇನು ಹೆಂಗಿದ್ರು ಸತ್ತೋಗವಳೆ, ಅವಳು ಎದ್ದು ಬಂದು ಹೇಳೋಳೆ ಅಂದ್ಬಿಟ್ಟು ನನ್ನ ಕೊನೆ ಆಸೆ ಅಂತ ಅದೆಂತ ನಾಟಕ ಆಡ್ಬಿಟ್ರಿ ಅಂತ ಅಜ್ಜವ್ವ ಹೇಳ್ತಿರ್ತಾಳೆ. ಅತ್ತೆ, ಈಗೆಲ್ಲ ಅದೆಲ್ಲ ಯಾಕೆ ಬಿಡಿ ಅಂತಾಳೆ ಮೋಹನ. ಏನೇ ಬಿಟ್ಟಾರೋ ಸಮಯ ನೋಡಿ ಸಾಧನೆ ಮಾಡ್ಕೊಳೋ ಸ್ವಾರ್ಥಿಗಳನ್ನ ಇಂಥವ್ರನ್ನ ನಂಬಾರ್ದು, ಹಂಗೆ ಸುಮ್ಮನೆನೂ ಬಿಡಬಾರ್ದು. ಲೇ ಒಂದು ತಿಳ್ಕೊಬಿಡಿ, ದಿಟ್ವಾಗ್ಲೂ ನಾನು ಸತ್ತಿದ್ರೆ ಹಿಂಗೆ ಸುಳ್ಳು ಹೇಳಿ ಮೋಸ ಮಾಡಿದ್ರೆ ದೆವ್ವ ಆಗಿ ಬಂದು ನಿಮ್ಮನ್ನ ಮೆಟ್ಕೊಂತಿದ್ದೆ ಅಂತ ಅಜ್ಜವ್ವ ಹೇಳ್ತಾಳೆ. ಅವ್ವ, ಯಾಕವ್ವ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಏನೋ ಗೊತ್ತಿಲ್ಲದೆ ಅಂತ ಇರ್ತಾಳೆ ಸಾವಿತ್ರಿ. ಗೊತ್ತಿಲ್ಲ ಅಂದ್ಬಿಟ್ಟು ಸಗಣಿ ತಿಂದೀಯಾ? ಇಲ್ಲ ತಾನೇ ಅಂದ್ಮೇಕೆ ಸಗಣಿ ತಿನ್ನೋ ಕೆಲಸ ಮಾಡಬಾರ್ದು ತಾನೇ? ಛೇ, ನಿಮ್ಮಿಬ್ಬರನ್ನ ಮುಖ ನೋಡೋದಕ್ಕೂ ನನ್ಗೆ ಅಸಹ್ಯ ಆಗ್ತದೆ. ನಾನು ಮುಂದ್ಗುಟ್ಟೆ ನಿಂತ್ಕೋಬೇಡಿ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗಿ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಈಶ್ವರಿ ಮತ್ತೆ ಸಾವಿತ್ರಿ ಅಲ್ಲಿಂದ ಹೊರಟೋಗ್ತಾರೆ. ಇತ್ತ ಮೋಹನ, ಅತ್ತೆ ಮೊದಲು ನೀವು ಊಟ ಮಾಡಿ ಅಂತ ಊಟ ಕೊಡ್ತಾಳೆ. ನನಗೇನು ಬೇಡ ಕಣಂತೆ, ಮೊದಲು ಇಲ್ಲಿಂದ ತಗೊಂಡೋಗೆ ಅಂತ ಗದರ್ತಿರ್ತಾಳೆ ಅಜ್ಜಮ್ಮ. ಚಂಪ ಊಟದ ತಟ್ಟೆ ತಗೊಂಡು ಪಕ್ಕದಲ್ಲಿ ಕುತ್ಕೊಂಡು, ಅಮ್ಮಮ್ಮ ನೀವು ಹಿಂಗೆ ಸಣ್ಣ ಮಗಿನಂಗೆ ಹಠ ಮಾಡ್ತಿದ್ದೀರಿ ಅಂದ್ಮ್ಯಾಕೆ ನಾವು ಮಕ್ಳಿಗೆ ತಿನ್ಸ್ದಂಗೆ ತಿನ್ನಿಸಿ ಮಾತ್ರೆ ಹಾಕಬೇಕು ಅಲ್ವೇ?
ತಕಾಳಿ ಅಂತ ತಿನ್ನಿಸ್ತಿರ್ತಾಳೆ ಚಂಪಾ. ಇತ್ತ ಹೊರ್ಗಡೆ ಶಿವರಾಮೇಗೌಡ್ರು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಭದ್ರ ಬರ್ತಾನೆ. ಅಪ್ಪಯ್ಯ ನಿನ್ನ ಹತ್ರ ಹೊಸಿ ಮಾತಾಡ್ಬೇಕು ಅಂತಾನೆ ಭದ್ರ. ಅದೇನು ಹೇಳ್ಮಗ ಅಂತಾನೆ ಶಿವರಾಮೇಗೌಡ. ಅಮ್ಮಮ್ಮ ಬೇಸರ ಮಾಡ್ಕೊಂಡು ರೂಮ್ ಒಳಗಡೆ ಸೇರ್ಕೊಂಡವ್ರೆ. ಆಚೆನೆ ಬರ್ತಾ ಇಲ್ಲ. ಅಮ್ಮಮ್ಮ ಸತ್ತಿರಂಗೆ ನಾಟಕ ಆಡಿದ್ದು ತಪ್ಪೇ ಇರ್ಬೋದು. ಹಾಗಂತ ಎಲ್ರೂ ಅವ್ರು ಮಾಡಿರೋದೇ ದೊಡ್ಡ ತಪ್ಪು ಅನ್ನಂಗೆ ನೋಡಿದ್ರೆ ಅವ್ರ ಮನ್ಸಿಗೆ ಇನ್ನಷ್ಟು ನೋವಾಗಕ್ಕಿಲ್ವೇ ಅಂತ ಭದ್ರ ಹೇಳ್ತಿರ್ತಾನೆ. ಆ ವಿಚಾರನ ಅಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ದ್ನಲ್ಲ ಮಗ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆ ವಿಚಾರನ ಯಾರು ಮಾತಾಡ್ತಾ ಇಲ್ಲ ಅಪ್ಪಯ್ಯ. ಆದರೆ ಅಮ್ಮಮ್ಮನ ಮನ್ಸಿಗೆ ತನ್ನ ತಪ್ಪನೇ ದೊಡ್ಡದು ಮಾಡ್ಕೊಂಡು ನನ್ನ ಜೊತೆ ಮಾತಾಡೋದು ಬಿಟ್ಟವ್ರೆ ಅಂತ ಅನ್ಸಲ್ವೇ? ತಾನು ಮಾಡಿದ್ದು ತಪ್ಪಿನ ನೋವಿಗಿಂತ ತನ್ನವ್ರು ದೂರ ಆದ್ರು ಅನ್ನೋ ಜಾಸ್ತಿ ನೋವೇ. ಅದೇ ಅಪ್ಪಯ್ಯ, ಕೆಲವೊಂದ್ಕಿಂತ ಗಾಯಕ್ಕೆ ಹಾಕೋ ಔಷಧಿಗಿಂತ ನಮ್ಮವರು ಮಾತಾಡವ್ರೆ ಅನ್ನೋದೇ ಮುಖ್ಯ ಅಂತ ನೀನೇ ಯಾವಾಗಲೂ ಹೇಳ್ತಿರ್ತೀಯ. ಅದೇ ರೀತಿ ಸಮಾಧಾನ ಮಾಡೋರು ಬೇಕು. ನಾನು ಹೋಗಿ ಮಾತಾಡ್ಲಾ ಅಪ್ಪಯ್ಯ? ಅಪ್ಪಯ್ಯ ಆಗಿರೋದನ್ನ ಒಂದು ಕೆಟ್ಟ ಕನಸು ಅಂತ ಮುಂದುವರೆಣೆ ಅಪ್ಪಯ್ಯ ಅಂತ ಭದ್ರ ಹೇಳ್ತಿರ್ತಾನೆ. ಕೆಲವೊಂದ್ಕಿತ ನೀನು ಜನಗಳಿಗೆ ಯಾಕೆ ಇಷ್ಟ ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಉತ್ತರ ಏನು ಗೊತ್ತಾ ಮಗ? ನೀನು ಮೇಲ್ನೋಟಕ್ಕೆ ಹೊರಟಾಗಿದ್ರು ನಿನ್ನ ಮನಸ್ಸು ಬೆಣ್ಣೆ ಥರ ಕಂಡ್ಲಾ, ಭಾಳ ಸೂಕ್ಷ್ಮ. ಸರಿ, ನಿನ್ನ ಜೊತೆ ನಾನು ಬರ್ತೀನಿ ಅಂತ ಹೇಳಿ ಶಿವರಾಮೇಗೌಡರು ಭದ್ರೇಗೌಡರು ಬರ್ತಾರೆ ಅಜ್ಜಮ್ಮನ ರೂಮ್ಗೆ. ಅಜ್ಜಮ್ಮ ಕುತ್ಕೊಂಡು ಕಣ್ಮುಚ್ಕೊಂಡು ಚಿಂತೆ ಮಾಡ್ತಾ ಇರ್ತಾರೆ. ಅವ್ವ ಅಂತಾರೆ ಶಿವರಾಮೇಗೌಡರು, ಏನೇನೋ ಯೋಚನೆ ಮಾಡಿ ನಿನಗೆ ನೀನೇ ಶಿಕ್ಷೆ ಕೊಟ್ಕೋಬೇಡ. ನೀನು ಬದುಕಿದ್ದಾಗಲೇ ನಮ್ಮ ಕುಟುಂಬದ ಬಿರುಕನ್ನ ಮುಚ್ಚಬೇಕು ಅಂದ್ಕೊಂಡೆ ನೋಡು. ಆ ಯೋಚನೆಯಲ್ಲಿ ಯಾವ ತಪ್ಪು ಇಲ್ಲ. ಆದರೆ ನೀನು ಆಯ್ಕೆ ಮಾಡ್ಕೊಂಡಲ್ಲ, ಆ ದಾರಿ ತಪ್ಪದೆ. ಅದರಿಂದ ನನಗೊಸಿ ಬೇಸರ ಆಯಿತು ಅಷ್ಟೇಯ. ಹಂಗಂತ ನಿನ್ನ ಮೇಲೆ ಕೋಪ ಇಲ್ಲ ಕಣವ್ವ. ನಿನ್ನನ್ನು ಎಲ್ಲಿ ಕಳ್ಕೊಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ನೋ ಮತ್ತೆ ನೀನು ಸಿಕ್ಬಿಟ್ಟಲ್ಲ, ಸಂತೋಷ ಆಗೋಯ್ತು. ಆ ಸಂತೋಷದಿಂದ ನನ್ನ ಬೇಸರನೆಲ್ಲ ಮರ್ತುಬಿಟ್ಟೆ ಕಣವ್ವ. ನಿಜ ಹೇಳಬೇಕು ಅಂದರೆ ನೀನು ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ್ಟಿದ್ದೀಯ ಅಂತ ತಿಳಿದೇಟ್ಗೆ ನನ್ನ ಹೃದಯನೇ ಒಡೆದೋಗಿತ್ತು ಕಣವ್ವ. ಇನ್ನು ಮುಂದೆ ನಮ್ಮವ್ವನ ಮುಖ ನೋಡೋಕ್ಕಾಗಕ್ಕಿಲ್ವಲ್ಲ, ಅವ್ವ ಅಂತ ಕರೆಯೋಕ್ಕೆ ನಮ್ಮವ್ವನೇ ಇಲ್ವಲ್ಲ ಅಂತ ಶಾನೆ ಯೋಚನೆ ಆಗ್ಬಿಟ್ಟಿತ್ತು ಕಣವ್ವ. ನಿನ್ನನ್ನು ಅಲ್ಲಿ ಕುಂಡ್ರಿಸಿದ್ದಾಗ ನಿನ್ನ ಮಖನ ಇದೇ ಕೊನೆಕಿತ ನೋಡೋದು ಅಂದಾಗ ನನ್ನ ಮನಸ್ಸಿಗೆ ಎಷ್ಟು ನೋವು ಕೊಡ್ತು ಗೊತ್ತೇನವ್ವ. ಅದನ್ನು ಬರೀ ಬಾಯಿಂದ ಹೇಳೋಕ್ಕಾಗಕ್ಕಿಲ್ಲ ಕಣವ್ವ. ಆದರೆ ನೀನು ಯಾವಾಗ ಕಂಡುಬಿಟ್ಟೋ ಆಗಲೇ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಕಣವ್ವ. ಆ ಸಂತೋಷದಲ್ಲಿ ನಿನ್ನ ಮೇಲಿದ್ದ ಬೇಸರ ಕೋಪ ಎಲ್ಲ ಕರಗೋಯ್ತು ಕಣವ್ವ. ನೋಡವ್ವ, ಯಾರಾದರೂ ಏನಾದರೂ ಹೇಳಲಿ, ಊರಿನವರು 100 ಮಾತಾಡಲಿ, ಹಿಂಗೆಲ್ಲ ಮಾತಾಡಿದ್ಲು ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಹೇಳಲಿ, ನನಗೆ ಅದ್ಯಾವುದು ಮುಖ್ಯ ಅಲ್ಲ ಕಣವ್ವ. ನೀನು ಜೀವಂತವಾಗಿದ್ದೀಯಲ್ಲ ಅದು ಮುಖ್ಯ ಕಣವ್ವ ಅಂತ ಹತ್ಕೊಂಡು ಹೇಳ್ತಿರ್ತಾರೆ ಶಿವರಾಮೇಗೌಡರು. ಅವ್ವ ಅವ್ವ ಅಂದ್ಕೊಂಡು ಹತ್ಕೊಂಡು ತೊಡೆ ಮೇಲೆ ಮಲ್ಕೊತಾರೆ ಅಜ್ಜಮ್ಮನ ತೊಡೆ ಮೇಲೆ ಶಿವರಾಮೇಗೌಡರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.